ನಮಸ್ಕಾರ ಸ್ನೇಹಿತರೆ. ಒಂದು ದೇಶದ ಗುಪ್ತಚರ ದಳದ ಕೆಲಸ ಏನು ಹೇಳಿ? ಶತ್ರುಗಳಿಂದ, ಉಗ್ರಗಾಮಿಗಳಿಂದ ತನ್ನ ದೇಶದ ಜನರನ್ನ ಕಾಪಾಡೋದು. ಸರ್ಕಾರದ ಕೆಲಸ ಏನು ಹೇಳಿ? ದೇಶವನ್ನ ಸರಿದಾರಿಯಲ್ಲಿ ಶತ್ರುಗಳಿಂದ ರಕ್ಷಿಸಿಕೊಂಡು ಮುನ್ನಡೆಸ್ಕೊಂಡು ಹೋಗೋದು. ಆದರೆ ಸರ್ಕಾರ ನಡೆಸೋರು, ಗುಪ್ತಚರ ಇಲಾಖೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅವರೇ ತನ್ನ ದೇಶದ 269 ಮುಗ್ಧ ಜನರನ್ನ ಸ್ಫೋಟಕ ಇಟ್ಟು ಉಗ್ರ ದಾಳಿ ಮಾಡಿಸಿದ್ರೆ, ಎಸ್, ನಮ್ಮದೇ ಬುಡದಲ್ಲಿರೋ ನಮ್ಮ ನೆರೆಯ ರಾಷ್ಟ್ರ ಶ್ರೀಲಂಕಾದಲ್ಲಿ ಇಂತಹದ್ದೇ ಬೆಚ್ಚಿ ಬೀಳಿಸೋ ಕ್ರೂರ ಷಡ್ಯಂತ್ರ, ಘೋರ ಘಟನೆ ಬೆಳಕಿಗೆ ಬರ್ತಾ ಇದೆ. 2019 ಈಸ್ಟರ್ ಸರಣಿ ಸ್ಫೋಟದ ಉಗ್ರ ದಾಳಿ ಇತ್ತಲ್ಲ, ಅದರ ಹಿಂದೆ ಇದ್ದಿದ್ದು, ಅದನ್ನು ಮಾಡಿಸಿದ್ದು, ಅದನ್ನು ಕೊರಿಯೋಗ್ರಫಿ ಮಾಡಿದ್ದು ಶ್ರೀಲಂಕಾದ ಅಂದಿನ ಇಂಟೆಲಿಜೆನ್ಸ್ ಚೀಫ್ ಸುರೇಶ್ ಸಲ್ಲೆ ಅನ್ನೋ ಭೀಕರ ಸತ್ಯ ಈಗ ಜಗಜಾಹೀರಾಗಿದೆ. ಖುದ್ದು ಶ್ರೀಲಂಕಾ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಅಫಿಷಿಯಲ್ ಆಗಿ ತನಿಖೆಯ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಜಗತ್ತೇ ಶೇಕ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ, ಈ ದಾಳಿಗೂ ಮುಂಚೆ ಭಾರತದ ಗುಪ್ತಚರ ಸಂಸ್ಥೆ ರಾ ಕೂಡ 3 ಸಲ ಶ್ರೀಲಂಕಾಗೆ 2018-19 ಸುಮಾರಿಗೆ ವಾರ್ನಿಂಗ್ ಕೊಟ್ಟಿತ್ತು. ಸ್ಫೋಟಕ್ಕೆ ಕೇವಲ 2 ಗಂಟೆ ಮುಂಚೆ ಕೂಡ ಭಾರತ ಅಲರ್ಟ್ ಮಾಡಿತ್ತು, ನೋಡಿ ಇವಾಗ ದಾಳಿ ಆಗುತ್ತೆ ನಿಮ್ಮಲ್ಲಿ, ನಮಗೆ ಪಕ್ಕಾ ಇಂಟೆಲಿಜೆನ್ಸ್ ಇದೆ, ಕೂಡಲೇ ಆಕ್ಷನ್ ತಗೊಳ್ಳಿ ಅಂತ ಭಾರತ ಸರ್ಕಾರ ಶ್ರೀಲಂಕಾಗೆ ಅಲರ್ಟ್ ಮಾಡಿತ್ತು. ಆದ್ರೆ ಅಂದಿನ ಶ್ರೀಲಂಕಾ ಸರ್ಕಾರ ನಿದ್ರೆಯಿಂದ ಎಚ್ಚರವಾಗ್ಲೇ ಇಲ್ಲ. ಹಾಗಿದ್ರೆ ಬ್ಯಾಕ್ ಟು ಬ್ಯಾಕ್ ವಾರ್ನಿಂಗ್ ಬರ್ತಾ ಇದ್ರು ಖುದ್ದು ಅಲ್ಲಿನ ಸರ್ಕಾರವೇ. ಹಾಗೆಲ್ಲಿನ ಇಂಟೆಲಿಜೆನ್ಸ್ ಚೀಫ್ ಕಣ್ಮುಚ್ಚಿ ಕೂತಿದ್ದು ಯಾಕೆ? ಈ ಘೋರ ದಾಳಿಯ ಹಿಂದಿನ ರಾಜಕೀಯ ಲಾಭ ಯಾರಿಗೆ ಬೇಕಾಗಿತ್ತು? ಬನ್ನಿ ಇವತ್ತಿನ ಈ ವರದಿಯಲ್ಲಿ ಆ ಕರಾಳ ಷಡ್ಯಂತ್ರದ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೇವೆ. ಕಡತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಏಪ್ರಿಲ್ 21, 2019 ಆ ಭಾನುವಾರ ಲಂಕಾದಲ್ಲಿ ಆಗಿದ್ದೇನೋ. ದಿನಾಂಕ ಏಪ್ರಿಲ್ 21, 2019 ಕ್ರಿಶ್ಚಿಯನ್ನರ ಪವಿತ್ರ ಹಬ್ಬ ಈಸ್ಟರ್ ಸಂಡೇ. ಬೆಳಗ್ಗೆ ಪ್ರಾರ್ಥನೆಗೆ ಅಂಥೇಳಿ ಜನ ಚರ್ಚ್ಗಳಲ್ಲಿ ಸೇರಿದ್ರು. ಇನ್ನೊಂದು ಕಡೆ ಕೊಲಂಬೋದ ಐಷಾರಾಮಿ ಹೋಟೆಲ್ಗಳಲ್ಲಿ ಜನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ರು. ಆಗ ದಿಢೀರಂತ 3 ಚರ್ಚ್ ಮತ್ತು 3 5 ಸ್ಟಾರ್ ಹೋಟೆಲ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಆತ್ಮಾಹುತಿ ದಾಳಿ ಆಯಿತು. ಸ್ಫೋಟಗಳು ನಡೆದವು. ಒಂದೇ ದಿನ ಬರೋಬ್ಬರಿ 269 ಮುಗ್ಧ ಜೀವಗಳನ್ನು ಬಲಿ ಪಡೆಯಲಾಯಿತು. 500ಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡರು. ಇಡೀ ಶ್ರೀಲಂಕಾ ಅಕ್ಷರಶಃ ಸ್ಮಶಾನವಾಯಿತು. ಈ ಘಟನೆ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತು. ಭಾರತ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕೂಡ ತೀವ್ರ ಆಘಾತವನ್ನ ವ್ಯಕ್ತಪಡಿಸಿದ್ವು. ಆಮೇಲೆ ಸುದೀರ್ಘವಾಗಿ ತನಿಖೆ ನಡೀತು. ಹಲವು ತಿಂಗಳು ಲಂಕಾದ ಸಿಐಡಿ ಜಾಲಾಡಿತು. ಕಡೆಗೆ ಈ ಘೋರ ಕೃತ್ಯ ಮಾಡಿದ್ದು ನ್ಯಾಷನಲ್ ತೌಹಿದ್ ಜಮಾತ್ NTJ ಅನ್ನೋ ಲಂಕಾದ ಉಗ್ರ ಸಂಘಟನೆ ಅಂತ ಪ್ರೂವ್ ಆಯಿತು, ಸಾಬೀತಾಯಿತು. ಓಕೆ, ಉಗ್ರ ದಾಳಿ. ಆದರೆ ಆ ಉಗ್ರರನ್ನ ಚೂ ಬಿಟ್ಟಿದ್ದು ಯಾರು ಅನ್ನೋದು ಆಗ ಗೊತ್ತಾಗಿರಲಿಲ್ಲ. ಈಗ ಬರೋಬ್ಬರಿ 7 ವರ್ಷಗಳ ನಂತರ ಆ ಸತ್ಯವೂ ಬಯಲಾಗಿದೆ. ಜೂನ್ 10, 2026 ಲಂಕಾ ಸಂಸತ್ನಲ್ಲಿ ಅಲ್ಲಿನ ಪಬ್ಲಿಕ್ ಸೆಕ್ಯೂರಿಟಿ ಮಿನಿಸ್ಟರ್ ಆನಂದ್ ವಿಜಯಪಾಲ್ ಈ ಸ್ಫೋಟಕ ಮಾಹಿತಿಯನ್ನ ಇಡೀ ಜಗತ್ತಿನ ಮುಂದೆ ಬಿಚ್ಚಿಟ್ಟಿದ್ದಾರೆ. ಈ ದಾಳಿ ಮಾಡಿಸಿದ್ದು ಬೇರೆ ಯಾರೂ ಅಲ್ಲ, ಖುದ್ದು ಲಂಕಾದ ಅಂದಿನ ಮಿಲಿಟರಿ ಇಂಟೆಲಿಜೆನ್ಸ್ ಚೀಫ್ ಸುರೇಶ್ ಸಲ್ಲೆ ಅಂತ. ಸುರೇಶ್ ಸಲ್ಲೆ ಕೇವಲ ಉಗ್ರರಿಗೆ ಪ್ರಚೋದನೆ ಕೊಟ್ಟಿರಲಿಲ್ಲ, ಯಾವ ಚರ್ಚ್ಗಳ ಮೇಲೆ ದಾಳಿ ಮಾಡಬೇಕು ಅಂತ ಖುದ್ದು ಆತನೇ ಲೊಕೇಶನ್ ಹುಡುಕಿ ಕೊಟ್ಟಿದ್ದ. ದಾಳಿಗೂ 3 ವಾರ ಮುನ್ನ ಮುಸ್ಲಿಂ ಯುವಕರೊಂದಿಗೆ ಸೇರಿ ಚರ್ಚ್ಗಳ ರೆಕ್ಕಿ ಮಾಡಿದ್ದ. ಸಂಸತ್ನಲ್ಲಿ ಅಧಿಕೃತವಾಗಿ ಲಂಕಾದಲ್ಲಿ ಅದನ್ನ ಘೋಷಿಸಲಾಗಿದೆ. 7 ವರ್ಷ ಬಯಲಾಗದ ವಿಚಾರ ಇವಾಗ ಹೆಂಗ್ ಬಯಲಾಯಿತು? ಸುರೇಶ್ ಸಲ್ಲೆ ಸಿಕ್ಕಿ ಬಿದ್ದಿದ್ದು ಹೇಗೆ? ಅದಕ್ಕೆ ಕಾರಣ ಆ ಒಂದು ಸೀಕ್ರೆಟ್ ಮೀಟಿಂಗ್. ಪುತ್ತಲಂ ಫಾರ್ಮ್ ಹೌಸ್ ಡೀಲ್ ನಡೀತು. ಕರಾಳ ಮೀಟಿಂಗ್. ಸ್ನೇಹಿತರೆ, ಸಮಯ 2018 ಫೆಬ್ರವರಿ. ಜಾಗ ಶ್ರೀಲಂಕಾದ ಪುತ್ತಲಂ ಜಿಲ್ಲೆಯ ವನತವಿಲ್ಲು ಅನ್ನೋ ಊರು. ಅಲ್ಲಿನ ಒಂದು ವಿಶಾಲವಾದ ತೆಂಗಿನ ತೋಟ, ಅದರ ಮಧ್ಯೆ ಒಂದು ರಹಸ್ಯ ಫಾರ್ಮ್ ಹೌಸ್. ಅಲ್ಲಿಗೆ ಸದ್ದಿಲ್ಲದೆ ಒಂದು ಗ್ರೇ ಕಲರ್ ಟೊಯೋಟಾ ಕಾರು ಬಂದಿಲ್ಲತ್ತೆ. ಆ ಕಾರ್ನಿಂದ ಇಳಿದ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಂದಿನ ಶ್ರೀಲಂಕಾದ ಟಾಪ್ ಮಿಲಿಟರಿ ಇಂಟೆಲಿಜೆನ್ಸ್ ಅಧಿಕಾರಿ ಬ್ರಿಗೇಡಿಯರ್ ಸುರೇಶ್ ಸಲ್ಲೆ. ಸರಿಯಾಗಿ ಅದೇ ಟೈಮ್ಗೆ ಒಂದು ವೈಟ್ ಕಲರ್ ವ್ಯಾನ್ ಬರುತ್ತೆ. ಅದರಿಂದ ಇಳಿದವನೇ ನ್ಯಾಷನಲ್ ತೌಹಿದ್ ಜಮಾತ್ ಅಂದ್ರೆ NTJನ ಈ ಉಗ್ರ ಸಂಘಟನೆಯ ಲೀಡರ್ ಜಹ್ರಾನ್ ಹಾಶಿಮ್. ಜೊತೆಗೆ ಆ 6 ಜನರ ಆತ್ಮಾಹುತಿ ದಾಳಿಕೋರರ ಟೀಮ್. ಒಬ್ಬ ದೇಶವನ್ನ ಕಾಯಬೇಕಾಗಿದ್ದ ಸೇನಾಧಿಕಾರಿ, ಮತ್ತೊಬ್ಬ ದೇಶ ಸುಡೋಕೆ ರೆಡಿಯಾಗಿದ್ದ ಉಗ್ರ. ಇಬ್ಬರು ಆ ಫಾರ್ಮ್ ಹೌಸ್ ಒಳಗಡೆ ಮುಖಾಮುಖಿಯಾಗಿ ಕೂರ್ತಾರೆ. 2 ಗಂಟೆ ಕಾಲ ಡೆಡ್ಲಿ ಮೀಟಿಂಗ್ ನಡೆಯುತ್ತೆ. ಬ್ರಿಟನ್ನ ಚಾನೆಲ್ 4 ಡಾಕ್ಯುಮೆಂಟರಿಯಲ್ಲಿ ಈ ಮೀಟಿಂಗ್ ಅರೇಂಜ್ ಮಾಡಿದ್ದ ವಿಸಿಲ್ ಬ್ಲೋವರ್ ಆಜಾದ್ ಮೌಲಾನಾ ಇಡೀ ಸೀಕ್ರೆಟ್ ಅನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಅಂದಹಾಗೆ ಈತ LTTEಗೆ ಸಂಬಂಧಪಟ್ಟವನು.
ಆತನ ತೋಟದಲ್ಲೇ ಮೀಟಿಂಗ್ ಇತ್ತು. ಆ ಮೀಟಿಂಗ್ನಲ್ಲಿ ಸುರೇಶ್ ಸಲ್ಲೆ ಉಗ್ರರಿಗೆ ಕೊಟ್ಟ ಆಫರ್ ತುಂಬಾನೇ ಕ್ಲಿಯರ್ ಆಗಿತ್ತು. ನೀವು ಸ್ಫೋಟ ಮಾಡಿ, ದುಡ್ಡು, ಶಸ್ತ್ರಾಸ್ತ್ರ, ಲಾಜಿಸ್ಟಿಕ್ಸ್ ಎಲ್ಲವನ್ನ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ. ಆಮೇಲೆ ದಾಳಿ ಬಳಿಕ ನಿಮ್ಮನ್ನ ಸೇಫ್ ಮಾಡೋ ಜವಾಬ್ದಾರಿ ಕೂಡ ನಂದು ಅಂತ ಡೀಲ್ ಮಾಡಿದ್ದ. ಅಷ್ಟೇ ಅಲ್ಲ, ಯಾವ ಚರ್ಚ್ ಮೇಲೆ ದಾಳಿ ಮಾಡಬೇಕು, ಯಾವ ಹೋಟೆಲ್ ಟಾರ್ಗೆಟ್ ಮಾಡಬೇಕು ಅದೆಲ್ಲವನ್ನ ಪ್ಲಾನ್ ಮಾಡಿಕೊಟ್ಟಿದ್ದೆ ಈ ಅಧಿಕಾರಿ. ಇಲ್ಲಿ ಮೀಟಿಂಗ್ ಅರೇಂಜ್ ಮಾಡಿಕೊಟ್ಟ ಆಜಾದ್ ಮೌಲಾನಾ ಹೇಳೋ ಪ್ರಕಾರ ಈಸ್ಟರ್ ಭಾನುವಾರ ಸ್ಫೋಟ ನಡೆಯುವ ದಿನ ಬೆಳಗ್ಗೆ ಇದೇ ಸುರೇಶ್ ಸಲ್ಲೆ ಮೌಲಾನಾಗೆ ಕಾಲ್ ಮಾಡ್ತಾನೆ. ಕೂಡಲೇ ಕೊಲಂಬೋದ ತಾಜ್ ಸಮುದ್ರ ಹೋಟೆಲ್ಗೆ ಹೋಗು, ಅಲ್ಲೊಬ್ಬ ಇದ್ದಾನೆ, ಅವನಿಂದ ಅವನು ಮೊಬೈಲ್ ಫೋನ್ ತಗೊಂಬ ಅಂತ ಆರ್ಡರ್ ಮಾಡ್ತಾನೆ. ಆಮೇಲೆ ಟಿವಿಯಲ್ಲಿ ಆ ದಾಳಿಕೋರರ ಫೋಟೋ ನೋಡಿದಾಗಲೇ ಮೌಲಾನಾಗೆ ಶಾಕ್ ಆಗಿತ್ತು. ಯಾಕಂದ್ರೆ ಅವತ್ತು ಪುತ್ತಲಂ ಫಾರ್ಮ್ ಹೌಸ್ನಲ್ಲಿ ಸುರೇಶ್ ಸಲ್ಲೆ ಜೊತೆಗೆ ಕೂತಿದ್ದ ಅದೇ ಉಗ್ರರು ಚರ್ಚ್ಗಳಲ್ಲಿ ಸ್ಫೋಟಕಗಳನ್ನ ಕಟ್ಕೊಂಡು ಹೋಗಿ ಸ್ಫೋಟಗೊಂಡಿದ್ರು. ವೋಟ್ ಬ್ಯಾಂಕ್ ಆಗಿ ಸ್ಫೋಟದ ತಂತ್ರ, ಗೋಟಾಬಯ ರಾಜಪಕ್ಸ ಗೆಲುವಿಗಾಗಿ ಬಿಗ್ ಸ್ಕೆಚ್. ಎಸ್ ಸ್ನೇಹಿತರೆ, ಕ್ರಿಮಿನಲ್ ಪಾಲಿಟಿಕ್ಸ್. ಈ ಸುರೇಶ್ ಸಲ್ಲೆಗೂ ಗೋಟಾಬಯ ರಾಜಪಕ್ಸಗೂ ತುಂಬಾ ಡೀಪ್ ಸಂಬಂಧ. ಈ ಹಿಂದೆ 2005-2015 ಗೋಟಾಬಯ ರಾಜಪಕ್ಸ ಲಂಕಾದ ಪವರ್ಫುಲ್ ಡಿಫೆನ್ಸ್ ಸೆಕ್ರೆಟರಿ ಆಗಿದ್ರು. ಅವರ ಅಣ್ಣ ಮಹಿಂದ ರಾಜಪಕ್ಸ ಅಧ್ಯಕ್ಷರಾಗಿದ್ದಾಗ ಆ ಟೈಮ್ನಲ್ಲಿ LTTEನ ಸದೆ ಬಡಿಯುವಾಗ ಗೋಟಾಬಯಗೆ ಅತ್ಯಂತ ಆಪ್ತನಾಗಿದ್ದ ಮಿಲಿಟರಿ ಗುಪ್ತಚರ ದಳದ ಬಲಗೈ ಬಂಟನಾಗಿದ್ದವನೇ ಇದೇ ಸುರೇಶ್ ಸಲ್ಲೆ. ಆದರೆ 2015 ಲಂಕಾದಲ್ಲಿ ಸರ್ಕಾರ ಬದಲಾಯಿತು, ಗೋಟಾಬಯ ಅಧಿಕಾರ ಕಳ್ಕೊಂಡ್ರು. ಅವರ ಜೊತೆಗಿದ್ದ ಈ ಸುರೇಶ್ ಸಲ್ಲೆ ಅಂತ ಅಧಿಕಾರಿಗಳನ್ನ ಮೂಲೆಗುಂಪು ಮಾಡಲಾಯಿತು. ಈ ಟೀಮ್ಗೆ ಮತ್ತೆ ತಮ್ಮ ಹಳೆ ಪವರ್, ಅದೇ ದರ್ಪ ವಾಪಸ್ ಬೇಕಿತ್ತು. 2019 ಗೋಟಾಬಯ ರಾಜಪಕ್ಸ ಅಧ್ಯಕ್ಷ ಚುನಾವಣೆಗೆ ನಿಂತುಕೊಳ್ತಾರೆ. ಅದಕ್ಕೆ ಆ ಎಲೆಕ್ಷನ್ ಅಲ್ಲಿ ಮೈತ್ರಿಪಾಲ ಸಿರಿಸೇನಾ ಸರ್ಕಾರವನ್ನ ಬೀಳಿಸಿ ತಮ್ಮ ಬಾಸ್ ಗೋಟಾಬಯನನ್ನ ಹೇಗಾದ್ರೂ ಮಾಡಿ ಗೂಟ ಹೊಡೆದು ಕೂರಿಸಬೇಕಾಗಿತ್ತು ಸಲ್ಲೆಗೆ. ಆದ್ರೆ ಸುಮ್ಮನೆ ನಿಂತರೆ ಜನ ವೋಟ್ ಹಾಕ್ತಾರಾ? ಅದಕ್ಕೆ ಜನರ ಮನಸ್ಸಲ್ಲಿ ವಿಪರೀತ ಭಯ ಹುಟ್ಟಿಸ್ಬೇಕು. ದೇಶದ ಭದ್ರತೆ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗಿದೆ, ನಮ್ಮನ್ನ ಕಾಪಾಡೋರು ಯಾರು ಇಲ್ಲ ಅನ್ನೋ ಅಭದ್ರತೆಯ ವಾತಾವರಣವನ್ನ ನಿರ್ಮಾಣ ಮಾಡಬೇಕು. ಯಾವಾಗ ಜನ ಭಯದಲ್ಲಿ ನಡುಗ್ತಾರೋ ಆಗ ನಾನು ಬರ್ತೀನಿ, ದೇಶವನ್ನ ಉಳಿಸ್ತೀನಿ ಅಂತ ಹೇಳಿ ಟರ್ಮಿನೇಟರ್ ರೀತಿ ಗೋಟಾಬಯ ಎಂಟ್ರಿ ಕೊಡಬೇಕು. ಅದು ಪ್ಲಾನ್ ಆಗಿತ್ತು ಇಲ್ಲಿ. ಆಗ್ಲೇ ಹೇಳಿದ ಹಾಗೆ ಗೋಟಾಬಯ ರಾಜಪಕ್ಸ ಈ ಹಿಂದೆ LTTEಯನ್ನ ಸದೆಬಡಿದು ಸ್ಟ್ರಾಂಗ್ ಲೀಡರ್ ಅಂತ ಕರೆಸ್ಕೊಂಡಿದ್ರು. ಸೊ ದೇಶದಲ್ಲಿ ಸರಣಿ ಸ್ಫೋಟ ಆದ್ರೆ ಜನ ತಾವಾಗೇನೆ ಈ ಉಗ್ರಗಾಮಿಗಳನ್ನ ಸದೆ ಬಡಿಯೋದ್ರಲ್ಲಿ ಒಂದು ಟ್ರ್ಯಾಕ್ ರೆಕಾರ್ಡ್ ಇದ್ದ ಗೋಟಾಬಯಗೆ ವೋಟ್ ಹಾಕ್ತಾರೆ ಅನ್ನೋದು ಅವರ ಪಕ್ಕಾ ಕ್ರಿಮಿನಲ್ ಪೊಲಿಟಿಕಲ್ ಪ್ಲಾನ್ ಆಗಿತ್ತು. ಅದರ ಪ್ರಕಾರ ಅಧಿಕಾರಕ್ಕೆ ಏರೋಕೆ 269 ಮುಗ್ಧ ಜನರನ್ನ ಬಲಿ ಕೊಟ್ರು. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಒಂದು ಮಾಹಿತಿ. ಜುಲೈ 20ಕ್ಕೆ ಸೆವೆನ್ ಸೈನ್ಸ್ ಟೂರಿಸಂನವರು ವೈಷ್ಣೋದೇವಿ, ಅಮೃತ್ಸರ ಹಾಗೂ ಎಲ್ಲಾ ಜಾಗಗಳಿಗೆ ಪ್ರವಾಸ ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲವನ್ನ ಒಳಗೊಂಡ ಪ್ಯಾಕೇಜ್ ಇದು. ಇಷ್ಟು ಜಾಗಕ್ಕೆ ಸೇರಿ ಮತ್ತೆ ಎಲ್ಲ ಬೆನಿಫಿಟ್ಸ್ ಇರುತ್ತೆ. ಎಕ್ಸ್ಟ್ರಾ ಏನೂ ಖರ್ಚಾಗಲ್ಲ ನಿಮಗೆ. ಕನ್ನಡ ಟೂರ್ ಮ್ಯಾನೇಜರ್ ಕರ್ಕೊಂಡು ಹೋಗಿ ನಿಮ್ಮನ್ನ ವಾಪಸ್ ಕರ್ಕೊಂಡು ಬರ್ತಾರೆ. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ರಾ ಕೊಟ್ಟಿತ್ತು ಪಕ್ಕಾ ಅಲರ್ಟ್, ಬೇಕು ಅಂತಲೇ ಕುರುಡಾದ ಲಂಕಾ. ಸ್ನೇಹಿತರೆ, ಲಂಕಾದಲ್ಲಿ ಸರ್ಕಾರ, ಇಂಟೆಲಿಜೆನ್ಸ್ ಎಲ್ಲ ಸೇರ್ಕೊಂಡು ಪಿತೂರಿ ಮಾಡಿದ್ರೆ ನಮ್ಮ ಇಂಟೆಲಿಜೆನ್ಸ್, ಭಾರತದ ಇಂಟೆಲಿಜೆನ್ಸ್ ಲಂಕಾ ವಿಚಾರವನ್ನ ಮೊದಲೇ ಪತ್ತೆ ಹಚ್ಚಿತ್ತು ನಮ್ಮವರು ರಾದವರು. ರಾ ಮುಂಚೆನೆ ಅಲರ್ಟ್ ಕೊಟ್ಟಿತ್ತು. ಭಾರತ ಸರ್ಕಾರ ಲಂಕಾಗೆ ಪದೇ ಪದೇ ವಾರ್ನಿಂಗ್ ಕೊಡ್ತಾ ಬಂತು. ಆ ಟೈಮ್ನಲ್ಲಿ ಟೈಮ್ ಲೈನ್ ನೋಡಿ ನಿಮಗೂ ಕೂಡ ಶಾಕ್ ಆಗುತ್ತೆ. ಏಪ್ರಿಲ್ 4, 2019 ಭಾರತದ ರಾ ಮೊದಲ ವಾರ್ನಿಂಗ್ ಕೊಡ್ತು. NTJ ಉಗ್ರರು ನಿಮ್ಮ ಚರ್ಚ್ ಮೇಲೆ ದಾಳಿ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ ಅನ್ನೋ ಕ್ಲಿಯರ್ ಇನ್ಫಾರ್ಮೇಶನ್ ಕೊಟ್ಟರು. ಯಾವ ಥರ ದಾಳಿ ಮಾಡೋಕೆ ಬರ್ತಿದ್ದಾರೆ ಅಂತಲೂ ಮಾಹಿತಿ ಕೊಟ್ಟರು. ಏಪ್ರಿಲ್ 7 ಮತ್ತು 8 ಈ ಮಾಹಿತಿಯನ್ನು ಲಂಕಾದ ಇಂಟೆಲಿಜೆನ್ಸ್ ಮತ್ತು ಡಿಫೆನ್ಸ್ ಅಧಿಕಾರಿಗಳಿಗೆ ಶೇರ್ ಕೂಡ ಮಾಡಲಾಯಿತು. ಏಪ್ರಿಲ್ 9 ಶ್ರೀಲಂಕಾ ಗುಪ್ತಚರ ಇಲಾಖೆಯ ಮೀಟಿಂಗ್ ನಡೀತು. ಆದರೆ ವಾರ್ನಿಂಗ್ ಬಗ್ಗೆ ಯಾರಿಗೂ ಹೇಳದೆ ಮುಚ್ಚ ಹಾಕಿದ್ರು. ಅವಾಗ ಲಂಕಾ IGP ಕೈಗೆ ಟಾಪ್ ಸೀಕ್ರೆಟ್ ಮೆಮೊ ಕೂಡ ಸೆಂಡ್ ಆಯಿತು. ಆದರೂ ಆಕ್ಷನ್ ತಗೊಳ್ಳೇ ಇಲ್ಲ. ನೆಕ್ಸ್ಟ್ ಏಪ್ರಿಲ್ 20 ದಾಳಿಯಾಗೋ ಹಿಂದಿನ ದಿನ ಕೂಡ ಭಾರತ ಸರ್ಕಾರ ಲಂಕಾವನ್ನ ಅಲರ್ಟ್ ಮಾಡ್ತು. ನೋಡಿ, ನಮಗೆ ಕ್ಲಿಯರ್ ಮೆಸೇಜ್ ಇದೆ, ಇಂಟೆಲಿಜೆನ್ಸ್ ಇದೆ, ದಾಳಿ ಆಗುತ್ತೆ ಅಂತ. ನೆಕ್ಸ್ಟ್ ದಾಳಿಯ ದಿನ ಕೂಡ, ಮತ್ತೆ ಮರುದಿನ ದಾಳಿಯ ದಿನ ಕೂಡ, ಈಸ್ಟರ್ ಸಂಡೇ ದಿನ. ಇದು ಅತ್ಯಂತ ಕ್ರಿಮಿನಲ್ ನಿರ್ಲಕ್ಷ್ಯ ಮತ್ತು ಸಂಚಿನ ದಿನ. ಸ್ಫೋಟ ನಡೆಯೋ ಕೇವಲ 2 ಗಂಟೆ ಮುನ್ನ ಕೂಡ ಟೈಮ್ ಮಿತಿ ಮೀರ್ತಾ ಇದೆ, ಕೂಡಲೇ ಆಕ್ಷನ್ ತಗೊಳ್ಳಿ ಅಂತ ಭಾರತ ಫೋನ್ ಮಾಡಿ ವಾರ್ನ್ ಮಾಡಿತ್ತು. ಇವರೇ ಉಗ್ರರು, ಇವರ ಫೋನ್ ನಂಬರ್ ಇದು, ಈಗಲೇ ತಡೀರಿ ಅಂಥೇಳಿ ಭಾರತ ಬಾಯಿ ಬಡ್ಕೊಂಡು ಕೇಳ್ಕೊಳ್ತು. ಆದರೆ ಲಂಕಾ ಅಧಿಕಾರಿಗಳು ಕಣ್ಮುಚ್ಚಿ ಕೂತಿದ್ರು. ಚರ್ಚ್ಗಳು ಓಪನ್ ಇದ್ವು, ಹೋಟೆಲ್ಗಳು ಓಪನ್ ಇದ್ವು, ಭದ್ರತೆ ಝೀರೋ. ಯಾಕಂದರೆ ದಾಳಿ ಆಗಬೇಕು ಅಂತ ಸರ್ಕಾರಕ್ಕೂ ಕೂಡ ಮುಂಚೆನೇ ಡಿಸೈಡ್ ಆಗಿತ್ತಲ್ಲ, ಪ್ಲಾನ್ ಆಗಿತ್ತಲ್ಲ, ಸರ್ಕಾರ ಸೇರ್ಕೊಂಡಿತ್ತಲ್ಲ, ಇಂಟೆಲಿಜೆನ್ಸ್ನವರೇ ಸೇರ್ಕೊಂಡಿದ್ರಲ್ಲ. ಅದೇ ಕಾರಣಕ್ಕಾಗಿ ಭಾರತ ಸರ್ಕಾರ ಕೊಟ್ಟ ವಾರ್ನಿಂಗನ್ನು ಕಸದ ಬುಟ್ಟಿಗೆ ಹಾಕಿದ್ರು. ಸಕ್ಸಸ್ ಆಯಿತು ಡಾರ್ಕ್ ಪ್ಲಾನ್, ಹಂತಕನಿಗೆ ಸಿಕ್ತು ಬಡ್ತಿ. ಕಡೆಗೂ ಏಪ್ರಿಲ್ 21 ಸ್ಫೋಟ ಆಯಿತು, ಸರಣಿ ದಾಳಿ ಆಯಿತು. ಸುರೇಶ್ ಸಲ್ಲೆ ಪ್ಲಾನ್ ಮಾಡಿದ ಹಾಗೇನೆ ಲಂಕಾದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಯಿತು.
ಅಯ್ಯೋ ನಮ್ಮನ್ನು ಕಾಪಾಡೋರು ಯಾರೂ ಇಲ್ವಾ ಅಂತ ಹೇಳಿ ಜನ ಕಣ್ಣೀರು ಹಾಕಿದ್ರು. ಆಗ ಗೋಟಾಬಯ ಬಂದ ಮುಂದೆ, ನೋಡಿ LTTEಗಳನ್ನು ಹೊಡೆದು ಹಾಕಿದ್ದೀನಿ, ಇವ್ರನ್ನ ಕೂಡ ನಾನು ಹೊಡೆದು ಹಾಕ್ತೀನಿ ಅಂತ ಹೇಳಿ. ನವೆಂಬರ್ 2019 ಲಂಕಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಭದ್ರತೆಯನ್ನು ಮುಂದೆ ಇಟ್ಕೊಂಡು, ನ್ಯಾಷನಲ್ ಸೆಕ್ಯೂರಿಟಿ ಮುಂದೆ ಇಟ್ಕೊಂಡು ಗೋಟಾಬಯ 52% ವೋಟ್ ತಗೊಂಡು ಅಧ್ಯಕ್ಷರಾದರು. ಸಕ್ಸಸ್ ಆಯಿತು ಪ್ಲಾನ್. ಅಧಿಕಾರಕ್ಕೆ ಬಂದ ಕೂಡಲೇ ಗೋಟಾಬಯ ರಾಜಪಕ್ಸ ಮಾಡಿದ ಮೊದಲ ಕೆಲಸ ಏನು ಗೊತ್ತಾ? ತನ್ನನ್ನು ಅಧಿಕಾರಕ್ಕೆ ತರೋಕೆ ಹೆಲ್ಪ್ ಮಾಡಿದ ಇದೆ ಸುರೇಶ್ ಸಲ್ಲೆಯನ್ನು ಡೈರೆಕ್ಟಾಗಿ ದೇಶದ ಅತ್ಯುನ್ನತ ಸ್ಟೇಟ್ ಇಂಟೆಲಿಜೆನ್ಸ್ ಸರ್ವಿಸ್ SISನ ಡೈರೆಕ್ಟರ್ ಆಗಿ ಪ್ರಮೋಟ್ ಮಾಡಿದ್ರು. ದಾಳಿ ಮಾಡಿಸಿದವನಿಗೆ ಕಿರೀಟ. ಇನ್ನೊಂದು ಕಡೆ ಯಾರು ಈ ಸ್ಫೋಟದ ಬಗ್ಗೆ ತನಿಖೆ ಮಾಡ್ತಾಯಿದ್ರು, ಸತ್ಯವನ್ನು ಹೊರತರೋಕೆ ಒದ್ದಾಡ್ತಿದ್ರು, ಆ CID ಡೈರೆಕ್ಟರ್ ಶಾನಿ ಅಬೆಸೇಕರ ಅವ್ರನ್ನ ಟಾರ್ಗೆಟ್ ಮಾಡಲಾಯಿತು. ಅವ್ರನ್ನ ಡಿಮೋಟ್ ಮಾಡಿದ್ರು, ಸುಳ್ಳು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು, ಸಾಕ್ಷ್ಯಗಳೆಲ್ಲವನ್ನ ವ್ಯವಸ್ಥಿತವಾಗಿ ನಾಶ ಮಾಡಿದ್ರು. ಬರೋಬ್ಬರಿ 7 ವರ್ಷಗಳ ಕಾಲ ಸುರೇಶ್ ಸಲ್ಲೆ ಅಧಿಕಾರದ ನೆರಳಲ್ಲಿ ಸೇಫ್ ಆಗಿ ಮೆರಿತಾ ಇದ್ದ. ಕರ್ಮ ರಿಟರ್ನ್ಸ್, CID ಬಲಗೆ ಬಿದ್ದ ಮಾಸ್ಟರ್ ಮೈಂಡ್. ಸ್ನೇಹಿತರೆ, ಸತ್ಯ ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ ಅಂತ ಹೇಳ್ತಾರಲ್ಲ, ಸಲ್ಲೆ ವಿಚಾರದಲ್ಲೂ ಹೀಗೆ ಆಯಿತು. 2024ರಲ್ಲಿ ಶ್ರೀಲಂಕಾದ ರಾಜಕೀಯ ಚಿತ್ರಣ ಬದಲಾಯಿತು. ಅನುರ ಕುಮಾರ ದಿಸಾನಾಯಕೆ ನೇತೃತ್ವದ ಹೊಸ ಸರ್ಕಾರ ಪವರ್ಗೆ ಬಂತು. ಕಮ್ಯುನಿಸ್ಟ್ ಇವರು. ಯಾವಾಗ ಹೊಸ ಗವರ್ಮೆಂಟ್ ಬಂತೋ ಮುಚ್ಚಿ ಹೋಗಿದ್ದ ಈಸ್ಟರ್ ಸ್ಫೋಟದ ಫೈಲ್ಸ್ ಮತ್ತೆ ಓಪನ್ ಆದವು. ಹೊಸ CID ಟೀಮ್ ರಚನೆ ಆಯಿತು. ಈ ಟೀಮ್ ಸುರೇಶ್ ಸಲ್ಲೆ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಜೂನಿಯರ್ ಅಧಿಕಾರಿಗಳನ್ನ ಹಿಡಿದು ಗ್ರಿಲ್ ಮಾಡೋಕೆ ಶುರು ಮಾಡ್ತು. ಆಗ ಹೊರಬಿತ್ತು ಅಸಲಿ ಕರಾಳ ಸತ್ಯ. ಸಲ್ಲೆ ಮತ್ತು ಉಗ್ರರ ನಡುವಿನ ಲಿಂಕ್ ಬಯಲಾಯಿತು. ಅವ್ರ ನಡುವೆ ನಡೆದ ಫೋನ್ ಕಾಲ್ ರೆಕಾರ್ಡ್ಸ್, ಬ್ಯಾಂಕ್ ಅಕೌಂಟ್ಗಳ ಸೀಕ್ರೆಟ್ ಟ್ರಾನ್ಸಾಕ್ಷನ್ಸ್ ಕಂಪ್ಲೀಟ್ ಆಗಿ ಲೀಕ್ ಆಯಿತು. ಹಿಂದಿನ ತನಿಖೆಯನ್ನ ಹೇಗೆ ದಿಕ್ಕು ತಪ್ಪಿಸಲಾಗ್ತಾ ಇತ್ತು, ಸಾಕ್ಷ್ಯಗಳನ್ನ ಹೇಗೆ ಮುಚ್ಚಿ ಹಾಕಲಾಗ್ತಾ ಇತ್ತು ಅನ್ನೋದು ಕೂಡ ರಿವೀಲ್ ಆಯಿತು. ಸಾಕ್ಷ್ಯಗಳು ಸ್ಟ್ರಾಂಗ್ ಆಗ್ತಿದ್ದ ಹಾಗೆ ಫೆಬ್ರವರಿ 25, 2026ರಲ್ಲಿ ಶ್ರೀಲಂಕಾದ CID ಅಧಿಕಾರಿಗಳು ನೇರವಾಗಿ ಹೋಗಿ ಸುರೇಶ್ ಸಲ್ಲೆಯನ್ನ ಹಿಡಿದು ಜೈಲಿಗೆ ಹಾಕಿದ್ರು. ಕಠಿಣವಾದ ಭಯೋತ್ಪಾದನಾ ತಡೆ ಕಾಯ್ದೆ ಅಡಿಯಲ್ಲಿ ದೇಶ ಕಾಯಬೇಕಾದವನೇ ಇವತ್ತು ಉಗ್ರನ ಸ್ಥಾನದಲ್ಲಿ ನಿಂತು ಜೈಲು ಕಂಬಿ ಹಿಂದೆ ನಿಂತ್ಕೊಂಡು ಎಣಿಸ್ತಾ ಇದ್ದಾನೆ. ತನಿಖೆ ಇಲ್ಲಿಗೆ ನಿಂತಿಲ್ಲ. ಕಡೆಗೆ ಜೂನ್ 10ನೇ ತಾರೀಕು ಲಂಕಾ ಸಂಸತ್ನಲ್ಲಿ ಪಬ್ಲಿಕ್ ಸೆಕ್ಯೂರಿಟಿ ಮಿನಿಸ್ಟರ್ ಈ ಷಡ್ಯಂತ್ರವನ್ನ ದೇಶಕ್ಕೆ ತಿಳಿಸಿದ್ದಾರೆ. ಸುರೇಶ್ ಸಲ್ಲೆನೇ ಇದರ ಮಾಸ್ಟರ್ ಮೈಂಡ್ ಅಂತ ಬಹಿರಂಗಪಡಿಸಿದ್ದಾರೆ. ಇದು ಕೇವಲ ಒಬ್ಬ ಅಧಿಕಾರಿಯ ಆಟ ಅಲ್ಲ, ಇದರ ಹಿಂದೆ ದೊಡ್ಡ ರಾಜಕೀಯ ಕೈವಾಡ ಇದೆ ಅನ್ನೋದು ಈಗ ಆಲ್ರೆಡಿ 100% ಸಾಬೀತಾಗಿದೆ. ತನಿಖೆಯ ಉರುಳೀಗ ನೇರವಾಗಿ ಮಾಜಿ ಅಧ್ಯಕ್ಷ ಗೋಟಾಬಯ ರಾಜಪಕ್ಸ ಕಡೆಗೆ ತಿರುಗಿದೆ. ಗೋಟಾಬಯ ರಾಜಪಕ್ಸ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗಂಗಿಲ್ಲ ಅಂತ ಹೇಳಿ ಕೊಲಂಬೋ ಕೋರ್ಟ್ ಕಟ್ಟುನಿಟ್ಟಿನ ಟ್ರಾವೆಲ್ ಬ್ಯಾನ್ ಹೇರಿದೆ. ಯಾವಾಗ ಬೇಕಾದರೂ ಗೋಟಾಬಯಗೂ ಕೂಡ ಲಂಕಾ ತನಿಖಾಧಿಕಾರಿಗಳು ಎಳ್ಕೊಂಡು ಹೋಗಿ ಒಳಗೆ ಹಾಕೋ ಚಾನ್ಸಸ್ ಇದೆ. ಹೀಗಾಗಿ ಇಡೀ ಜಗತ್ತು ಲಂಕಾ ಕಡೆಗೆ ತೀರಾ ದಿಗ್ಭ್ರಮೆಯಿಂದ ನೋಡ್ತಾ ಇದೆ. ಈ ಸ್ಟೋರಿ ಬಗ್ಗೆ ನಿಮಗೆ ಏನನ್ಸ್ತು? ಮಿಸ್ ಇಲ್ಲಿ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ನ ವಿಡಿಯೋಸ್ ವರ್ಕ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಿಮ್ಮಲ್ಲೊಂದು ಮನವಿ ಕಡೆದಾಗಿ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಚಾನಲ್ಗೆ ಮೆಂಬರ್ ಆಗೋದನ್ನ ಮರಿಬೇಡಿ ಅನ್ನೋ ರಿಕ್ವೆಸ್ಟ್. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಡೀಟೇಲ್ಸ್ ಚೆಕ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.